ಓಕೆನಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಥರ್ಡ್. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಸ್ವಲ್ಪ ಡಿಸ್ಕಸ್ ಮಾಡಿ, ಸೊ ಇವತ್ತು ಭಾನುವಾರ ಅಲ್ವಾ, ಸೊ ಸ್ಪೆಷಲ್ ಏನಾದರೂ ಬೇಕಲ್ವಾ, ಸೊ ಅದಕ್ಕೆ ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ತೋರಿಸ್ತೀನಿ, ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇರೋದು ನಾನು ನಿಮ್ಗೆ ತೋರಿಸ್ತೀನಿ. ಈ ಚಿಕನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಸುಟ್ಕೊಂಡು ತಿಂತೀವಿ ಗೈಸ್ ಇವತ್ತು. ಸೊ ಇವತ್ತಿನ ಪ್ಲ್ಯಾನ್ ಇದು ನಮ್ಮದು. ಸೊ ನಿಮಗೆ ತೋರಿಸ್ಬೇಕಲ್ವಾ, ಲೈಕ್ ರೆಸಿಪಿ ಏನು, ನಾವು ಚಿಕನ್ ಯಾವಾಗೂ ಸುಟ್ಕೊಂತೀವಿ ನಿಮ್ಗೆ ಗೊತ್ತು. ಸೊ ಅದಕ್ಕೆ ರೆಸಿಪಿ ಏನು, ಆ ರೆಸಿಪಿನ ನಾನು ನಿಮ್ಗೆ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ಪ್ರಾಪರ್ ನಾವು ಹೆಂಗೆ ಮಾಡ್ತೀವಿ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇರುತ್ತೆ, ಅದೆಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಫಸ್ಟ್ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ ರೀ. ಚಿಕನ್ನ ನೋಡಿ, ನೀವು ನೋಡ್ಬೋದು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಅಂಗಡಿದಲ್ಲಿ ಕೇಳಿ ಕ್ಲೀನಾಗಿ ಒಂದೆರಡು ಲೆಗ್ ಪೀಸು, ಬ್ರೆಸ್ಟ್ ಪೀಸು ಎಲ್ಲ ಹಾಕ್ಸ್ಕೊಂಬಂದಿದ್ದೀವಿ. ಸೊ ನನ್ನ ತಮ್ಮ ಇವಾಗ ಕ್ಲೀನಾಗಿ ಇದಕ್ಕೆಲ್ಲ ರೆಸಿಪೀಸ್ ಏನೇನು ಬೇಕೋ ಎಲ್ಲ ಕ್ಲೀನಾಗಿ 1 by 1 ಹಾಕ್ತಾನೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಹಾಕೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾನೆ. ಇದು ಕಬಾಬ್ ಪೌಡರ್ ಹಾಕಿದ್ದಾನೆ ಗೈಸ್. ನೆಕ್ಸ್ಟು ಮತ್ತು ಇದು ಇವಾಗ ಹಾಕ್ತಿರೋದು ಚಿಕನ್ ಮಸಾಲೆ, ಮತ್ತು ಮೇಯ್ನ್ ಪೆಪ್ಪರ್ ಪೌಡರ್. ಬಿಕಾಸ್ ಪೆಪ್ಪರ್ ಪೌಡರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಪೆಪ್ಪರ್ ಪೌಡರ್. ನೆಕ್ಸ್ಟು ಸ್ವಲ್ಪ ಖಾರ ಹಾಕ್ತಿದ್ದಾನೆ. ಸ್ವಲ್ಪ ಕಡಿಮೆ ಹಾಕು. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪು ಗೈಸ್, ಉಪ್ಪು ಹಾಕ್ತಿದ್ದಾನೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕು ಅಂತ. ಅಂದರೆ ನೀವು ಟ್ರೈ ಮಾಡಿದ್ರೆ, ಮನೆಯಲ್ಲಿ ಏನಾದರೂ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಮ್ಗೆ ಸ್ವಲ್ಪ ಸಾಫ್ಟಾಗಿ ತಿಂದ ಅಭ್ಯಾಸ. ಸೊ ಅದಕ್ಕೆ ನಾವು ಕರ್ಡ್ ಹಾಕ್ತಿದ್ದೀವಿ. ಮತ್ತು ಅಟ್ ಲಾಸ್ಟ್ ಕರ್ಬೇ ಸೊಪ್ಪು ಹಾಕ್ತೀವಿ. ಬಿಕಾಸ್ ಅದರದ್ದು ಅರೋಮಾ ಇರುತ್ತಲ್ಲ, ಘಮ್ ಅಂತ. ಸೊ ಅದಕ್ಕೆ ಗಾಯ್ಸ್, ನಾನಿಲ್ಲಿ ಈ ಥರ ಮಾತಾಡ್ತಿದ್ರೆ ನಮ್ಮ ಅಣ್ಣನೂ ನನ್ನ ತಮ್ಮ ಫುಲ್ ಆಗ್ತಿದ್ದಾನೆ ಗೈಸ್. ಬಿಕಾಸ್ ಏನು ಗೊತ್ತಾ, ಯಾವಾಗಲೂ ನಾವು ಮಾಡ್ತಿದ್ವಿ, ನಾವು ಮಾತಾಡ್ಕೊಂಡು ಮಾತ್ರ ಮಾಡ್ತಿದ್ವಿ. ಇವಾಗ ನಾನು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆ ಈ ಥರ ಮಾತಾಡ್ತಿದ್ರೆ ಅವ್ರು ನಗಿಸ್ತಿದ್ದಾರೆ ಗೈಸ್ ನನ್ನ. ಸೊ ಓಕೆ, ಇವಾಗೆಲ್ಲ ಹಾಕ್ಕೊಂಡ್ರ, ಅಷ್ಟೆಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಕ್ಲೀನಾಗಿ ಇದು ಮಾಡಬೇಕು, ಲೈಕ್ ಕಲಿಸ್ಬೇಕು, ಕ್ಲೀನಾಗಿ ಕಲಿಸ್ಬೇಕು. ಇದು ನಾವು ತೊಗೊಂಡಿರೋ ಕ್ವಾಂಟಿಟಿ ಬಂದುಬಿಟ್ಟು 1 kg ಗೈಸ್, 1 kg ಚಿಕನ್. ಎಸ್, ಈ ಥರ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಕಬಾಬ್ ಪೌಡರ್ ಹಾಕ್ತಿದ್ದಾನೆ ನನ್ನ ತಮ್ಮ. ಕ್ಲೀನಾಗಿ 1 kg ನಾವು ಕ್ಲೀನಾಗಿ 1 ಕಬಾಬ್ ಪೌಡರ್ ಹಾಕ್ಕೊಂಡ್ವಿ ಗೈಸ್. ಯಾವುದು ಬ್ರ್ಯಾಂಡ್ ಯಾವುದು ಅದನ್ನೂ ಹೇಳ್ಬಿಡೋಣ. ಸ್ಪರ್ಶ್ 10 rupees ನೋಡಿ ಗೈಸ್, 10 rupeesಗೆ ಒಂದು ಪ್ಯಾಕೆಟ್ ಬರುತ್ತೆ ಸ್ಪರ್ಶು. ಇವಾಗ ಲಾಸ್ಟಾಗಿ ನೋಡ್ಬೋದು ನೀವು, ಇವಾಗ ಲಾಸ್ಟಾಗಿ ನಾವು ಎಗ್ ಹಾಕ್ತಿದ್ದೀವಿ. 1 kg ಚಿಕನ್ಗೆ ನಾವು 1 ಎಗ್ ಹಾಕಿದ್ದೀವಿ. ಸೊ ಎಸ್, ಅಂದರೆ ನಾನು ನೋಡಿ, ಈ ವಿಡಿಯೋದಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರ್ತಿಲ್ಲ, ಬಟ್ ನಿಮಗೆ ಬೇಕಾಗಿರೋ ಕಂಟೆಂಟ್ ಮಾತ್ರ ಸಿಗುತ್ತೆ, ಅದಂತೂ ನಾನು ಪಕ್ಕಾ ಶೋರಾಗಿ ಹೇಳ್ತೀನಿ. ನೋಡಿ, ಇದನ್ನು ನೋಡ್ತಿದ್ರೇ, ಇವಾಗ ಇದನ್ನು ಹಿಂಗೆ ಮಾಡ್ತಿದ್ದಾನಲ್ಲ ನನ್ನ ತಮ್ಮ, ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ, ಘಮ್ ಅಂತ ಈ ಸ್ಮೆಲ್ಲೇ ಬರ್ತಿದೆ. ಇನ್ನು ಸುಟ್ಕೊಂಡು ತಿನ್ಬೇಕಾದ್ರೆ ಟೇಸ್ಟ್ ಹೆಂಗಿರುತ್ತೋ ನೋಡಿ, ಹೆಂಗಿದೆ. ಕ್ಲೀನಾಗಿ ಸ್ಕಿನ್ ಔಟ್ ಮಾಡಿಸಿದ್ದೀವಿ. ಕ್ಲೀನಾಗಿ ಸ್ಕಿನ್ ಔಟ್ ಮಾಡಿಸಿ 1-2-3 ಟೈಮ್ ಫ್ರೆಶ್ಶಾಗಿ ವಾಶ್ ಮಾಡಿ ಇಟ್ಟಿರೋದು. ಮುಗೀತೇನಾ? ಎಸ್, ಇವಾಗ ನಮ್ಮದು ಮ್ಯಾರಿನೇಷನ್ ಪ್ರೋಸೆಸ್ ಮುಗ್ದಿದೆ. ನೀವು ನೋಡಿದ್ರಿ ಮ್ಯಾರಿನೇಷನ್ ಹೆಂಗೆ ಮಾಡಿದ್ರಿ ಅಂತ. ಸೇಮ್ ಮನೆಯಲ್ಲಿ ಕೂಡ ಹೀಗೆ ಮಾಡ್ಕೊಂಡು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ಸೊ ಇದನ್ನು ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ 2 hours ಫ್ರಿಜ್ಜಲ್ಲಿ ಇರ್ತೀವಿ ಗೈಸ್.
ಆ 2 ಅವರ್ಸ್ ಫ್ರಿಜ್ಜಲ್ಲಿ ಇರ್ತೀವಲ್ವಾ, ಸೊ ಇದು ಸುಟ್ಕೊಂಡು ತಿನ್ನೋದು ಮನೇಲೆಲ್ಲ ಸುಟ್ಕೊಂಡು ತಿಂದರೆ ಮಜಾ ಬರುತ್ತಾ ಗೈಸ್ ಹೇಳಿ? ಮನೇಲೆಲ್ಲ ಸುಟ್ಕೊಂಡ್ರೆ ಮಜಾ ಬರಲ್ಲ. ಸೊ ಈ 2 ಅವರ್ಸು ಇದು ಚೆನ್ನಾಗಿ 2 ಅವರ್ಸ್ ಅಲ್ಲ 1 ಅವರ್ ಮ್ಯಾರಿನೇಟ್ ಆಗಲಿ, ಬಿಕಾಸ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಈ ಪೀಸಸ್ಗೆಲ್ಲ. ಸೊ ಅದಕ್ಕೆ 1 ಅವರ್ ನಾವು ಇನ್ನೇನು ಮಾಡ್ತೀವಿ ಅಂತ ಗೈಸ್, ಇವಾಗ ನೀವು ನೋಡ್ಬೋದು ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಇದನ್ನು ಫಾರ್ 1 ಅವರ್. ಗೈಸ್ ಇವಾಗ ನಾವು ಮನೆಯಲ್ಲಂತೂ ಮಾಡಲ್ಲ, ಇದನ್ನು ಹೊರಗಡೆ ಮಾಡಬೇಕಂತ ಪ್ಲ್ಯಾನ್ ಇರೋದು. ಸೊ ಹೊರಗಡೆ ಮಾಡಬೇಕು ಅಂತಂದರೆ ನಮಗೆ ಕೆಂಡ ಬೇಕು ಅಲ್ವಾ. ಸೊ ಕೆಂಡಕ್ಕೆ ನಾವು ಈ ಸೌದೆನೆಲ್ಲ ತಂದು ಇಲ್ಲಿ ಒಂದು ಪ್ಲೇಸಲ್ಲಿ ಹಾಕಿದ್ದೀವಿ. ಇವಾಗ ಇದನ್ನು ಕ್ಲೀನಾಗಿ ಬೆಂಕಿ ಹಾಕಿ ಕೆಂಡ ಮಾಡ್ತೀವಿ. ಇದು 1 ಅವರ್ ಹೆಂಗಿದ್ರು ಮ್ಯಾರಿನೇಟ್ ಪ್ರೋಸೆಸ್ಗೆ 1 ಅವರ್ ಆಗೇ ಆಗುತ್ತೆ. ಆ 1 ಅವರಲ್ಲಿ ಕ್ಲೀನಾಗಿ ಇಲ್ಲಿ ಕೆಂಡ ಮಾಡ್ತೀವಿ. ಕೆಂಡ ಮಾಡಿದಾದಮೇಲೆ ಇಲ್ಲೆಲ್ಲ ಕ್ಲೀನಾಗಿ ಅದ್ರ ಸ್ಟ್ರಕ್ಚರು ಏನದು ಕಲ್ಲೆಲ್ಲ ತೊಗೊಂಬಂದು ಕ್ಲೀನಾಗಿ ಒಲೆ ಥರ ಮಾಡಿ ಎಲ್ಲ ನಿಮಗೆ ಅದು ನಾನು ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು 1-2 ಮಿನಿಟ್ಸಲ್ಲಿ ತೋರಿಸ್ತೀನಿ. ಇವಾಗ ನೋಡ್ಕೊಳ್ಳಿ. ಈಗ ನಾವು ಇದಕ್ಕೆ ಬೆಂಕಿ ಹಾಕ್ತೀವಿ. ಬೆಂಕಿ ಹಾಕು. ಅಂತ ಇದೆ. ಇದು ನಾವು ಕೆಂಡ ಮಾಡೋಕ್ಕೆ ಗೈಸ್ ಈ ಥರ ಮಾಡ್ತಿರೋದು. ಈಗ ಕೆಂಡ ಆಗಬೇಕು ಅಂದರೆ ತೊಗೊಳುತ್ತೆ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಆದರೂ ತೊಗೊಳುತ್ತೆ. ಸೊ ಅದಕ್ಕೆ ಇವಾಗ ಹಾಕ್ತಿದ್ದೀವಿ. ನೋಡಿ ಗೈಸ್, ಇದೇ ಪ್ಲೇಸಲ್ಲೇ ನಾವು ಇವಾಗ ಸುಟ್ಕೊಂಡು ತಿಂತೀವಿ. ಈ ಪ್ಲೇಸಲ್ಲಿ ನೋಡಿ ನಮ್ಮ ಕರು. ನೋಡಿ ಗೈಸ್ ಯಾವ ಥರ ಉರಿತಿದೆ ಅಂತ. ಇವಾಗ ಇನ್ನೊಂದು 10-20 ಮಿನಿಟ್ಸಲ್ಲಿ ಕೆಂಡ ಆಗುತ್ತೆ ಕ್ಲೀನಾಗಿ. ಸೊ ಇವಾಗ ನಾವು ಹೋಗ್ಬಿಟ್ಟು ಇಟ್ಕೆ ಕಲ್ಲನ್ನೆಲ್ಲ ಕ್ಲೀನಾಗಿ ಒಂದು 6 to 7 ಇಟ್ಕೆ ಕಲ್ಲು ತೊಗೊಂಬರ್ಬೇಕು. ಬಿಕಾಸ್ ಗೊತ್ತಲ್ವಾ, ಲೈಕ್ ಸುಡೋಕ್ಕೆ ನಮಗೊಂದು ಬೇಸ್ ಬೇಕಲ್ವಾ. ಸೊ ಅದು ಗೈಸ್ ನೋಡಿ ಗೈಸ್ ಹೆಂಗೆ ಕೆಂಡಾಗಲೆಲ್ಲ ನಿಮಗೆ ಕಾಣಿಸ್ತಿದೆಯಾ? ಸೊ ಇವಾಗ ಇನ್ನೊಂದು 10 ಮಿನಿಟ್ಸ್ಗೆ ಕೆಂಡಾಗಲೆಲ್ಲ ಕ್ಲೀನಾಗಿ ಕಂಪ್ಲೀಟ್ ಆಗಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ಹೆಂಗೋ ಮ್ಯಾರಿನೇಟು ಕಂಪ್ಲೀಟ್ ಆಗಿರುತ್ತೆ, ಮ್ಯಾರಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಸುಟ್ಕೊಂಡು ತಿನ್ನೋದೆ ನೆಕ್ಸ್ಟ್. ನೋಡಿ ಫುಲ್ಲು ಕೆಂಡ ಆಗಿದೆ. ಸೊ ಫುಲ್ಲು ಪ್ರಿಪೇರ್ ಮಾಡಿದ್ದೀವಿ ಇಲ್ಲಿ ನೀವು ನೋಡ್ಬೋದು. ಮತ್ತು ಇಲ್ಲಿ ಮ್ಯಾರಿನೇಟ್ ಆಗಿರೋ ಚಿಕನ್ ಸ್ವಲ್ಪ ಕೆಳಗಡೆ ಇಡೋ. ಮ್ಯಾರಿನೇಟ್ ಆಗಿರೋ ಚಿಕನ್ ಇವಾಗ ಇದನ್ನು ಅದ್ರ ಮೇಲೆ ಒಂದೊಂದೇ ಹಾಕ್ತೀವಿ. ಯಾಕೋ ಎಣ್ಣೆ ಫಸ್ಟ್ ಇಡು, ಮತ್ತೆ ಎಣ್ಣೆ ಹಾಕೋಣ ಕ್ಲೀನಾಗಿ. ಹೋಗಿ ನೀನು ಆ ಕಡೆ ಹೋಗು. ಸ್ಲಿಪ್ಪರ್ ಹಾಕ್ಕೊಳ್ಳೋ. ನೋಡಿ ಕ್ಲೀನಾಗಿ ಅದ್ರ ಮೇಲೆ ಎಲ್ಲ ಪ್ಲೇಸ್ ಮಾಡ್ತಾಯಿದ್ದೀವಿ. ಮತ್ತು ಅದು ಚೆನ್ನಾಗಿ ಸುಟ್ಬಿಟ್ಟು ಕ್ಲೀನಾಗಿ ತಂದೂರಿ ರೇಂಜ್ಗೆ ಕ್ಲೀನಾಗಿ ಸುಟ್ಬಿಟ್ಟು ಮತ್ತೆ ತಿನ್ನೋದೆ. ನೋಡಿ ಇವ್ನು ನೋಡಿ ತಿನ್ನಕ್ಕೆ ಬರ್ತಿರೋದಿಲ್ಲಿ. ಬಿಸಿ ಐತೆ, ಹೋಗೋ. ಮೂಗು ಸುಟ್ಕೊತೀಯ, ಹೋಗು ಆ ಕಡೆ ಹೋಗು. ನೋಡಿ ಗೈಸ್, ಇದಿರಿ ನಿಮಗೆ ಚೆನ್ನಾಗಿ ಸುಟ್ಟ ಮೇಲೆ ಅದು ಹೆಂಗಿರುತ್ತೆ, ಆ ಪೀಸಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಕ್ಲೀನಾಗಿ ತೊಳೆದಿದ್ದೀವಿ ಗೈಸ್. ಲೆಗ್ ಪೀಸು ಅಂದರೆ ಅದಕ್ಕೆ ಟೈಮ್ ಟೇಕಿಂಗ್ ಪ್ರೋಸೆಸ್ ಇದೆ ಲೆಗ್ ಪೀಸ್ಗೆ. ಸೊ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಅದಕ್ಕೆ 1 by 1 ಹಾಕ್ಕೋತಾ ಇದ್ದೀವಿ ಇದರೊಳಗಡೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಸ್, ಇವಾಗ ಹೋಗ್ಬಿಟ್ಟು ಇದನ್ನು 1 ಟೈಮ್ ಬ್ಯಾಟಿಂಗ್ ಮಾಡ್ತೀವಿ. ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಕಟ್ ಮಾಡೋಕ್ಕೆ
ಫುಲ್ ಅರೇಂಜ್ ಮಾಡಿಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ತೀನಿ ಬಿಕಾಸ್ ಅವರಲ್ಲಿ ಸುಡ್ತಿದ್ದಾರೆ. ಸೊ ಇಲ್ಲಿ ನಾನು ಇದಕ್ಕೆಲ್ಲ ಏನೇನು ಬೇಕೋ ಸ್ಟಫಿಂಗು ಅದೆಲ್ಲ ಮಾಡ್ತಿದ್ದೀನಿ. ತಿರ್ಗಿಸು ನೋಡಿ ಗೈಸ್, ಯಾವ ಥರ ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಎಲ್ಲ ಕ್ಲೀನಾಗಿ ಸುಡ್ತಾ ಇದೆ ಅಂತ. ಇನ್ನೂ ತೋರಿಸ್ತೀನಿ ರೀ ಹತ್ತಿರಗೆ ಹೋಗಿ. ನೋಡಿದ್ರಾ ಹಿಂಗೆ ಇದೇ ಲಾಸ್ಟ್ ಪೀಸು. ನಾವು 1 kg ತಂದಿದ್ರಲ್ಲ, ಅದರಲ್ಲಿ ಇದೇ ಲಾಸ್ಟ್ ಪೀಸ್ ಕ್ಲೀನಾಗಿ ಸುಡ್ತಾ ಇದ್ದೀವಿ. ಎಷ್ಟು ಕ್ಲೀನಾಗಿ ಬಂದಿದೆ, ಎಷ್ಟು ನಿಮ್ಗೆ ತೋರಿಸ್ತೀನಿ ರೀ, ಎಷ್ಟು ಜ್ಯೂಸಿ ಇಲ್ಲಿ ನೋಡಿ ಎಷ್ಟು ಜ್ಯೂಸಿ ಆಗಿದೆ ಪೀಸಸ್, ಒಂದೊಂದು ಪೀಸಸ್ ಕೂಡ. ಗೈಸ್ ಫೈನಲ್ ಟಚ್ ಇದು. ನನ್ನ ಪ್ಲೇಟ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಸ್ವಲ್ಪ ಟ್ರೆಡಿಷ್ನಲ್ ವೇ ಟಚ್ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಬಾಳೆ ಎಲೆನ ಕೊಯ್ದಿಲ್ಲಿಟ್ಟಿರೋದು. ಸೊ ನೋಡಿ ಇವಾಗ ಲಾಸ್ಟ್ ಏನು, ಸೊ ಟೇಸ್ಟ್ ಮಾಡೋ ಟೈಮ್ ಇವಾಗ. ಇಷ್ಟೊತ್ತು ಲೈಕ್ 1-2-3 ಅವರ್ಸ್ ಮಾಡಿದ್ದೀವಿ, ಅದಕ್ಕೇನು ಪ್ರತಿಫಲ ಸಿಕ್ಕಿದೆ ಅಂತ ನೋಡಬೇಕಲ್ಲ. ಸೊ ಎಸ್, ಯಾವ ಪೀಸ್ ಎತ್ಕೊಳ್ಳೋಣ? ಇದು ತಿನ್ನೋಣ. ಇದನ್ನು ಫಸ್ಟು ಕ್ಲೀನಾಗಿ ಇದರ ಮೇಲೆ ಒಂದು 2-3 ಡ್ರಾಪ್ಸ್ ಹಾಕಿ, 2-3 ಡ್ರಾಪ್ಸ್ ಹಾಕಿ ಒಂಚೂರು ಇಟ್ಕೊಂಡು ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಗಾಯ್ಸ್, ಸೂಪರಾಗಿದೆ. ಅದು ನಾವು ಬಿರೆ ಕೆಂಡದಲ್ಲೇ ಸುಟ್ಟಿರೋದ್ರಿಂದ ಆ ಸ್ಮೆಲ್ಲು ಸೇಮ್ ತಂದೂರಿ ಸ್ಮೆಲ್ ಥರನೇ ಬರ್ತಾಯಿದೆ. ಸೂಪರಾಗಿ ಖಾರ ಉಪ್ಪು ಎಲ್ಲ ಅಲ್ಟಿಮೇಟಾಗಿದೆ. ವಾವ್, ಮಸ್ತ್ ಇದೆ ಗಾಯ್ಸ್, ಮಸ್ತ್ ಇದೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗೆ ಬಂತು ಅಂತ. ಸೊ ಇದು ಇವತ್ತು ಸಂಡೇ ವ್ಲಾಗ್ ಆಗಿತ್ತು. ಸೊ ಈ ಥರ ನನ್ನ ಸಂಡೇ ಈ ಥರ ಹೋಯಿತು. ನಿಮ್ಮ ಸಂಡೇ ಯಾವ ಥರ ಹೋಯಿತು ಅಂತ ಒಂದು ಲೈಕ್ ಮಾಡಿ ಹೇಳಿ.